10ನೇ ತರಗತಿಯ ವಾರ್ಷಿಕ ಪರೀಕ್ಷೆ 2025 SSLC or 10th annual examination 2025 ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್. ಸಬ್ಜೆಕ್ಟ್ ಬಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ದ್ವಿತೀಯ ಭಾಷೆ ಇಂಗ್ಲೀಷ್. ದಿನಾಂಕ 26/3/2025 ನಡೀತಕ್ಕಂತಹ ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್. ಈ ಒಂದು ವಿಡಿಯೋ ಪಾಠವನ್ನು ನೀವು ಗಮನ ಕೊಟ್ಟು ನೋಡಿದ್ದಾದರೆ 100% ಇವೆಲ್ಲ ನೀವು ಪಾಸ್ ಆಗಿ ಆಗ್ತೀರಿ. ಜೊತೆಗೆ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಸ್ಕೋರ್ ಮಾಡಲಿಕ್ಕೆ ಕೂಡ ಅನುಕೂಲಕರ ಆಗ್ತಕ್ಕಂತಹ ವಿಡಿಯೋ ಆಗಿರ್ತದೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ವಿಷಯವು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಭಾಳಷ್ಟು ಪರಿಶ್ರಮ ಪಟ್ಟು ಇದನ್ನು ತಯಾರು ಮಾಡಿರ್ತಕ್ಕಂತಹ ಒಂದು ಕಾರಣಕ್ಕಾಗಿ ಎಕ್ಸಾಮ್ಗೆ ಬರ್ತಕ್ಕಂಥ ಮೋಸ್ಟ್ ಪ್ರೊಬೆಬಲ್ ಕ್ವೆಶನ್ಸ್ಗಳಾಗಿರ್ತಕ್ಕಂಥವು. ಹಾಗಾಗಿ ಮೊದಲೇ ಬಾರಿಗೆ ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಸಾಕಷ್ಟು ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. SSLC or 10th annual examination 2025 ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ 2 marks ಕ್ವೆಶನ್ಸ್. ಕ್ವೆಶನ್ ನಂಬರ್ 18ರಿಂದ ಸ್ಟಾರ್ಟ್ ಆಗ್ತಕ್ಕಂತಹ ಪ್ರಶ್ನೆಗಳು, ಯಾವ ಪಾಠದ ಮೇಲೆ ಏನು ಪ್ರಶ್ನೆಗಳು ಬರಬಹುದು ಮತ್ತು ಅವುಗಳ ಉತ್ತರಗಳೇನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಡಾಕ್ಟರ್ BR ಅಂಬೇಡ್ಕರ್ ಪಾಠದಿಂದ ಬರ್ತಕ್ಕಂತಹ 2 marks ಕ್ವೆಶನ್ಸ್ ಯಾವುದಪ್ಪ ಅಂತಂದರೆ, ಒಂದೇ ಕ್ವೆಶನ್ಸ್ಗೆ ಒಂದು ಆನ್ಸರ್ ಅಲ್ಲ, ಇಲ್ಲಿ 3-4 ಕ್ವೆಶನ್ಸ್ಗಳನ್ನು ಸೇರಿ ಒಂದು ಆನ್ಸರನ್ನು ರೀಡ್ ಮಾಡಿರ್ತಕ್ಕಂಥದ್ದು. ಸೊ ಎಫರ್ಟ್ ಭಾಳ ಇರತಕ್ಕಂಥದ್ದು ಇದರಲ್ಲಿ. ಗಿವ್ ಸಮ್ ಇನ್ಸ್ಟನ್ಸ್ ಟು ಶೋ ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್. ಈ ಪ್ರಶ್ನೆ ಬಂದರೂ ಕೂಡ, ಅಥವಾ ಆ್ಯಸ್ ಅ ಸ್ಟೂಡೆಂಟ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್, ಸಪೋರ್ಟ್ ದಿಸ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ಟೆಕ್ಸ್ಟ್. ಈ ಕ್ವೆಶನ್ ಬಂದ್ರೂ ಕೂಡ, ಆರ್ ಅಂಬೇಡ್ಕರ್ ಹ್ಯಾಡ್ ಆ್ಯನ್ ಇನ್ಸ್ಯಾಟಿಯಬಲ್ ಥರ್ಸ್ಟ್ ಫಾರ್ ಬುಕ್ಸ್, ಎಕ್ಸ್ಪ್ಲೇನ್. ಈ ಪ್ರಶ್ನೆ ಬಂದರು. ವಾಟ್ ವಾಸ್ ದ ಗ್ರೇಟೆಸ್ಟ್ ಟ್ರೇಟ್ ಆಫ್ ಅಂಬೇಡ್ಕರ್ ಆ್ಯಸ್ ಅ ಸ್ಟೂಡೆಂಟ್. ಈ ಕ್ವೆಶನ್ ಬಂದರೂ ಕೂಡ, ಹೌ ಕ್ಯಾನ್ ಯು ಸೇ ದ್ಯಾಟ್ ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್. 1 2 3 4 5 ಕ್ವೆಶನ್ಸ್ ಕೇಳಿದರೂ ಕೂಡ ನೀವು ಬರೀತಕ್ಕಂಥ ಆನ್ಸರ್ ಇಟ್ಸ್ ವೆರಿ ಸಿಂಪಲ್. ದ ಆನ್ಸರ್ ಈಸ್ ಇನ್ ಜಸ್ಟ್ 3 ಲೈನ್ಸ್ನಲ್ಲಿರ್ತಕ್ಕಂತಹ ಆನ್ಸರ್ ಆಗಿರ್ತಕ್ಕಂಥದ್ದು. ಆನ್ಸರ್ ಏನಪ್ಪ ಅಂತಂದರೆ, ಅಂಬೇಡ್ಕರ್ ಬಾಟ್ ಬುಕ್ಸ್ ಬೈ ಕರ್ಟೇಲಿಂಗ್ ಹೀಸ್ ಡೈಲಿ ನೀಡ್ಸ್. ಈ ಸೆಂಟೆನ್ಸ್ ಇರಬೇಕು. ಇನ್ ನ್ಯೂಯಾರ್ಕ್ ಹಿ ಪರ್ಚೇಸ್ಡ್ ಅಬೌಟ್ 2000 ಓಲ್ಡ್ ಬುಕ್ಸ್. ಈ ಸೆಂಟೆನ್ಸ್ ಇರಬೇಕು. ವೈಲ್ ಹಿ ವಾಸ್ ಇನ್ ಲಂಡನ್ ಹಿ ಬಾಟ್ ಮೆನಿ ಬುಕ್ಸ್. ಇದು ಇರಬೇಕು. ಜೊತೆಗೆ ಸೆಂಟ್ ಟು ಇಂಡಿಯಾ ಇನ್ 32 ಬಾಕ್ಸಸ್. ಈ ಸೆಂಟೆನ್ಸ್ ಕೂಡ ಇರಬೇಕಾಗ್ತದೆ. ಈ ಮೇಲೆ ಕೇಳಿರ್ತಕ್ಕಂತಹ 5 ಪ್ರಶ್ನೆಗಳಿಗೆ ಜಸ್ಟ್ ಈ 3 ಲೈನ್ದು ಆನ್ಸರ್ ಬರೆದ್ರೆ ಸಾಕು. ಕ್ವೆಶನ್ ನಂಬರ್ 2 ಅದೇ ಪಾಠದ ಮೇಲೆ ಬರ್ತಕ್ಕಂಥ ಇನ್ನೊಂದು ಕ್ವೆಶನ್ ಯಾವುದಪ್ಪ ಅಂತಂದರೆ, ವೈ ಡಿಡ್ ನೆಹರು ಚೂಸ್ ಅಂಬೇಡ್ಕರ್ ಆಸ್ ದಿ ಲಾ ಮಿನಿಸ್ಟರ್. ಲಾ ಮಿನಿಸ್ಟರ್ ಆಗಿ ಅಂಬೇಡ್ಕರನ್ನು ಯಾಕೆ ಚೂಸ್ ಮಾಡಿದರು ನೆಹರು ಅವರು, ಅಥವಾ ವಾಟ್ ಮೇಡ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆ್ಯಸ್ ಅ ಲಾ ಮಿನಿಸ್ಟರ್. ಈ ಕ್ವೆಶನ್ ಬಂದರೂ ಕೂಡ ಆನ್ಸರ್ ಏನಾಗಿರ್ತದೆ, ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಸ್ಕಿಲ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್. ಈ ಸೆಂಟೆನ್ಸ್ 100% ನೀವು ಬರಲೇಬೇಕಾಗ್ತದೆ ವಿತೌಟ್ ಕಮಿಟಿಂಗ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲಾರ್ದಂಗೆ ಬರೀಬೇಕು. ಅಷ್ಟೇ ಅಲ್ಲದೆ ಹಿ ಹ್ಯಾಡ್ ದ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಈ ಸೆಂಟೆನ್ಸ್ ಕೂಡ ಇರಬೇಕಾಗ್ತದೆ. ಇನ್ನು ಅದೇ ಪಾಠದ ಮೇಲೆ ಬಂದರೆ, ಹೌ ಡಿಡ್ ದ 14th ಅಮೆಂಡ್ಮೆಂಟ್ ಆಫ್ ದ USA ಕಾನ್ಸ್ಟಿಟ್ಯೂಷನ್ ಇನ್ಫ್ಲುಯೆನ್ಸ್ ಆನ್ ಅಂಬೇಡ್ಕರ್. ಅಂಬೇಡ್ಕರ್ ಅವ್ರ ಮೇಲೆ US ಕಾನ್ಸ್ಟಿಟ್ಯೂಷನ್ ಅಂದರೆ ಅಮೆರಿಕ ದೇಶದ ಸಂವಿಧಾನದ 14ನೇ ತಿದ್ದುಪಡಿ ಯಾವ ಪ್ರಭಾವವನ್ನು ಬೀರಿತು ಅಂತಕ್ಕಂಥದ್ದು. ಆನ್ಸರ್, ಇಟ್ ಗೇವ್ ಫ್ರೀಡಮ್ ಟು ದಿ ಬ್ಲ್ಯಾಕ್ ಅಮೇರಿಕನ್ಸ್. ಅಂಬೇಡ್ಕರ್ ಸಾ ಅಟ್ ಒನ್ಸ್ ದ ಪ್ಯಾರಲಲ್ ಆಫ್ ದ ಸಿಚುವೇಶನ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ. ಈ ಒಂದು 14ನೇ ತಿದ್ದುಪಡಿ ಏನು ಮಾಡ್ತದೆ ಅಂತಂದರೆ, ಅಮೆರಿಕದಲ್ಲಿರ್ತಕ್ಕಂಥ ಬ್ಲ್ಯಾಕ್ ಅಮೇರಿಕನ್ಸ್ಗೆ ಸ್ವಾತಂತ್ರ್ಯವನ್ನು ಕೊಡ್ತದೆ. ಅದರ ಜೊತೆಗೆ ಅಂಬೇಡ್ಕರ್ ಅವರ ಮೈಂಡಿಗೆ ಏನೋ ಒಂದು ವಿಚಾರ ಬರ್ತದೆ ಅಂತಂದರೆ, ಸೇಮ್ ಇದೇ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಕೂಡ ಭಾರತದಲ್ಲಿ ಈ ಡಿಪ್ರೆಸ್ಡ್ ಕ್ಲಾಸಸ್ಗೆ ಇರ್ತಕ್ಕಂಥದ್ದು ಅವ್ರ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು. ಇದನ್ನು ಬಿಟ್ಟರೆ ನೆಕ್ಸ್ಟ್ ಏನಾದರೂ ಈ ಪಾಠದ ಮೇಲೆ ಪ್ರಶ್ನೆಗಳು ಏನಾದರೂ ಬಂದರೆ ಅದು ಯಾವುದು ಬರ್ಬೋದಪ್ಪ ಅಂತಂದರೆ, ಗಾಂಧೀಜಿ ಆ್ಯಂಡ್ ಅಂಬೇಡ್ಕರ್ ಇವರಿಬ್ಬರು ಈ ಕಾಸ್ಟ್ ಡಿಸ್ಕ್ರಿಮಿನೇಷನನ್ನು ಇಂಡಿಯಾದಿಂದ ವೈಪೌಟ್ ಮಾಡಲಿಕ್ಕೆ ಏನು ಪ್ರಯತ್ನ ಪಟ್ಟರು ಅಂತಕ್ಕಂಥದ್ದು ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್. ಅದನ್ನು ಇದಕ್ಕಿಂತ ಮುಂಚೆ ಅಪ್ಲೋಡ್ ಮಾಡಿರ್ತಕ್ಕಂತಹ ಕ್ವೆಶನ್ ಪೇಪರ್ ಮೋಸ್ಟ್ ಪ್ರೊಬೆಬಲ್ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ ವಿತ್ ಕೀ ಆನ್ಸರ್ ಅಂತಕ್ಕಂಥ ವಿಡಿಯೋದಲ್ಲಿ ಈಗಾಗಲೇ ನಾವು ಆ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದನ್ನು ತಾವು ನಮ್ಮ ಚಾನೆಲ್ ಸರ್ಚ್ ಮಾಡಿದರೆ ಆ ವಿಡಿಯೋ ಕೂಡ ಸಿಗ್ತದೆ ನೋಡಿ. ಮುಂದಿನ ಪ್ರಶ್ನೆ,
ಕನ್ಸಲ್ಟ್ ಪಾಠದ ಮೇಲೆ ಹೌ ಕ್ಯಾನ್ ಯು ಸೇ ದ್ಯಾಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್ ಅಂತಕ್ಕಂಥದ್ದು. ಆನ್ಸರ್ ವೆರಿ ಸಿಂಪಲ್. ಅನಂತ್ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ದ ಸ್ಕೂಲ್, ಫಾಸ್ಟೆಸ್ಟ್ ರನ್ನರ್ ಆ್ಯಂಡ್ ಹೀ ಕುಡ್ ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್. ಈ 3 ಸೆಂಟೆನ್ಸ್ ಬರೆದರೆ ಅನಂತ್ ಒಬ್ಬ ಟ್ಯಾಲೆಂಟ್ ಬಾಯ್ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡ್ಬೋದು. ನೆಕ್ಸ್ಟ್, ಹೌ ಡಿಡ್ ಅನಂತ್ಸ್ ಫ್ಯಾಮಿಲಿ ಟ್ರೀಟ್ ಹಿಮ್ ವಿತೌಟ್ ವಾಯ್ಸ್ ದೇರ್ ಫಿಯರ್ಸ್, ಅಥವಾ ಹೌ ಡಿಡ್ ಫ್ಯಾಮಿಲಿ ಮೆಂಬರ್ಸ್ ಟೇಕ್ ಕೇರ್ ಆಫ್ ಅನಂತ್ ವಿತೌಟ್ ವಾಯ್ಸಿಂಗ್ ದೇರ್ ಫಿಯರ್ಸ್. ಆನ್ಸರ್ ಈ 2 ಕ್ವೆಶನ್ ಬಂದರೂ ಕೂಡ ಆನ್ಸರ್ ಒಂದೇ ಬರೀಬೇಕು. ದೇ ಲಾಫ್ಡ್ ವಿತ್ ಹಿಮ್, ದೇ ಸ್ಮೈಲ್ಡ್ ವಿತ್ ಹಿಮ್, ದೇ ಟಾಕ್ಡ್ ವಿತ್ ಹಿಮ್, ದೇ ಫುಲ್ಫಿಲ್ಡ್ ಹೀಸ್ ಎವ್ರಿ ನೀಡ್. ನೆಕ್ಸ್ಟ್ ಕ್ವೆಶನ್ ನಂಬರ್ 3, ವಾಟ್ ಮೇಕ್ಸ್ ರೀಡರ್ಸ್ ಅಪ್ರಿಸಿಯೇಟ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಕ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ ಆಗಿರ್ತದೆ. ಆರ್ ದ ಆರ್ಟಿಸ್ಟ್ ವಿಸಿಟಿಂಗ್ ದ ಅನಂತ್ ವಾಸ್ ಅನ್ಯೂಸುವಲ್, ಜಸ್ಟಿಫೈ. ಇದನ್ನು ಭಾಳಷ್ಟು ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ. ಅಥವಾ ಪಂಡಿತ್ ರವಿಶಂಕರ್ ಸಿತಾರ್ ಮಾಸ್ಟ್ರೋ ಡಿಸರ್ವ್ ಅವರ್ ಅಪ್ರಿಸಿಯೇಷನ್, ಸಪೋರ್ಟ್ ದಿ ಸ್ಟೇಟ್ಮೆಂಟ್. ಆನ್ಸರ್ ಈ 3 ಕ್ವೆಶನ್ಸ್ಗೆ ಏನಾಗಿರ್ತದಪ್ಪ ಅಂತಂದರೆ ಇಲ್ಲಿ ದೇ ವೇರ್ ಗ್ರೇಟ್ ಮಾಸ್ಟ್ರೋಸ್, ದೇ ವೇರ್ ಬಿಸಿ ಪೀಪಲ್, ಬಟ್ ದೇ ಅಕ್ಸೆಪ್ಟೆಡ್ ಸ್ಮಿತಾಸ್ ಇನ್ವಿಟೇಷನ್, ದೇ ಕೇಮ್ ಟು ಹರ್ ಹೌಸ್ ಆ್ಯಂಡ್ ಪ್ಲೇಡ್ ಫಾರ್ ಅನಂತ್. ಈ 3 ಕ್ವೆಶನ್ ಕೇಳಿದ್ರು ಕೂಡ ಆನ್ಸರನ್ನು ಇದೆ ಬರೀರಿ. ನೆಕ್ಸ್ಟ್, ಹೌ ವಾಸ್ ಸ್ಮಿತಾ ಫುಲ್ಫಿಲ್ಡ್ ಹರ್ ಬ್ರದರ್ ವಿಶ್. ಮೇ ಬಿ ಇದು ನಿಮಗೆ 2 or 3 ಮಾರ್ಕ್ಸ್, 2 ಅಥವಾ 3 ಮಾರ್ಕ್ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಸೊ ಇದು ಸದ್ಯಕ್ಕೆ 2 ಮಾರ್ಕ್ಸ್ ಪ್ರಿಪೇರ್ ಮಾಡಿದರೆ 3 ಮಾರ್ಕ್ ನಿಮಗೆ ಕವರ್ ಕೂಡ ಆಗ್ತದೆ. ಈ ಪಾಯಿಂಟ್ಗಳು ಇರಬೇಕಾಗ್ತದೆ. ಆರ್ ಸಡನ್ಲಿ ಡೇರಿಂಗ್ ಥಾಟ್ ಕೇಮ್ ಟು ಸ್ಮಿತಾ, ವಾಟ್ ವಾಸ್ ದ ಥಾಟ್ ಅಂತಕ್ಕಂಥದ್ದು. ಅಥವಾ ಹೌ ಡಿಡ್ ಸ್ಮಿತಾ ಟ್ರೈ ಟು ಬ್ರಿಂಗ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಕ ಟು ಹರ್ ಹೌಸ್. ಇದರ ಆನ್ಸರ್ ನೋಡೋದಾದರೆ ಸ್ಮಿತಾ ವೆಂಟ್ ಟು ದಿ ಕನ್ಸರ್ಟ್, ಫಸ್ಟ್ ಪಾಯಿಂಟ್ ಇರಬೇಕು. ಸಿ ಟೋಲ್ಡ್ ಪಂಡಿತ್ ರವಿಶಂಕರ್ ಅಬೌಟ್ ದಿ ಅನಂತ್ಸ್ ಕಂಡೀಷನ್. She requested him to play for Anant. He agreed. The next day, he came to her house and played for Anant. Next question, Science and Hope of Survival. 2 marks 100% ಬರ್ತಕ್ಕಂತಹ ಕ್ವಶನ್ಸ್ ಬರ್ತಕ್ಕಂಥ ಪಾಠ ಆಗಿರ್ತಕ್ಕಂಥದ್ದು. Why does Kelly-Brock feel that science is the indispensable guardian and caretaker of humanity ಅಂತಕ್ಕಂಥದ್ದು. ಆನ್ಸರ್ ಏನಾಗಿರ್ತದೆ, ಸೈನ್ಸ್ ಆರ್ ಸೈಂಟಿಸ್ಟ್ ಕ್ಯಾನ್ ಬೆಸ್ಟ್ ಎನ್ಶೂರ್ ಅವರ್ ಸೇಫ್ಟಿ ಇನ್ ದ ವರ್ಲ್ಡ್. While there is a science, there is a hope of survival and well-being for all of us. Next, very important, most oftenly asked questions. ಕೇಳಲ್ಪಟ್ಟಿರ್ತಕ್ಕಂಥ ಈ ಪಾಠದ ಮೇಲೆ ಹೆಚ್ಚಿನ ಸಮಯ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂತಂದರೆ ಇಲ್ಲಿ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್, ಜಸ್ಟಿಫೈ ದ ಸ್ಟೇಟ್ಮೆಂಟ್. ಇದೇ ಪ್ರಶ್ನೆಯನ್ನು ಸ್ವಲ್ಪ ಚೇಂಜ್ ಮಾಡಿ ಕೇಳಿದರೆ ಹೌ ಕ್ಯಾನ್ ಯು ಸೇ ದ್ಯಾಟ್ ಸೈಂಟಿಸ್ಟ್ಸ್ ಆರ್ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಅಂತಕ್ಕಂಥ ಪ್ರಶ್ನೆ ಚೇಂಜ್ ಮಾಡಿ ಕೇಳ್ಬೋದು ಅಷ್ಟೇ. ಬಟ್ ಆನ್ಸರ್ ಮಾತ್ರ ಇದೇ ಆಗಿರ್ತದೆ. ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಅಂತ ಏನಾದರೂ ಬಂದರೆ 100% ಇದೇ ಆನ್ಸರ್ ಬರೀರಿ. ದ ಆನ್ಸರ್ ಈಸ್ ವೆರಿ ಸಿಂಪಲ್ ಇನ್ 2.5 lines. ಆಲ್ ದ ನ್ಯೂ ಟೆಕ್ನಾಲಜೀಸ್, ಮೆಡಿಸಿನ್ಸ್, ಎಲೆಕ್ಟ್ರಾನಿಕ್ಸ್, ಸಿಂಥೆಟಿಕ್ ಫೈಬರ್ಸ್, modes of transport and the green revolution, these prove that scientists are the most practical people in the world. Next question, why did UK, USSR and USA meet in Geneva? Why did the superpowers meet in Geneva? ಈ ಕ್ವೆಶನ್ ಬಂದರೂ ಕೂಡ ಅದೇ ಆನ್ಸರ್ ಬರೀಬೇಕು. ಈ ಕ್ವೆಶನ್ ಬಂದರೂ ಕೂಡ ಅದೇ ಆನ್ಸರ್ ಬರೀರಿ. ಆನ್ಸರ್ ಏನಪ್ಪ ಅಂತಂದರೆ ಇಲ್ಲಿ ದ ಸೂಪರ್ ಪವರ್ಸ್ ವಾಂಟೆಡ್ ಟು ಕಮ್ ಟು ಆ್ಯನ್ ಅಗ್ರಿಮೆಂಟ್ ಟು ಪುಟ್ ಅ ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಯಾಕೆ ಸೇರಿದ್ರು ಜಿನೆವಾದಲ್ಲಿ ಅಂತಂದರೆ ಈ ಮೇಲಿನ ಕಾರಣಕ್ಕಾಗಿ. ಎವ್ರಿ ಚೈಲ್ಡ್ ಲಿವ್ಡ್ ಅಂಡರ್ ದ ಥ್ರೆಟ್ ಆಫ್ annihilation. What caused this threat? Which powers were willing to come to an agreement to face this threat ಅಂತಕ್ಕಂಥದ್ದಿದೆ. ಬಿಕಾಸ್ ಆನ್ಸರ್ ನೋಡ್ರಿ, ಬಿಕಾಸ್ ಆಫ್ ನ್ಯೂಕ್ಲಿಯರ್ ವೆಪನ್ the 3 super powers were willing to come to an agreement to face the threat. Next, name the 3 nations which possessed nuclear weapons who had summoned the writer Kelly-Brock to attend the meeting. ಆನ್ಸರ್ ಏನಾಗಿರ್ತದೆ, ಈ ಪ್ರಶ್ನೆ ಏನು ಅಷ್ಟು ಬರಲಿಕ್ಕಿಲ್ಲ, ಬಟ್ ಸುಮ್ಮನೆ ಒಂದು ಗ್ಲ್ಯಾನ್ಸ್ ಇರಲಿ. ಆನ್ಸರ್ ಇಂಗ್ಲೆಂಡ್, ಅಮೇರಿಕಾ ಆ್ಯಂಡ್ ರಷ್ಯಾ, ದ 3 ಸೂಪರ್ ಪವರ್ಸ್ possessed nuclear weapons. The scientist Kelly-Brock was summoned by the president of Russia Academy of Science. ಪೊಯಿಟ್ರಿ ಮೇಲೆ 2 ಮಾರ್ಕ್ಸ್ ಏನಾದರೂ ಬಂದರೆ, 2 ಮಾರ್ಕ್ ಕ್ವೆಶನ್ಸ್ ಏನಾದರೂ ಬಂದರೆ ಯಾವುದು ಬರ್ಬೋದು ಅಂತಕ್ಕಂಥದ್ದನ್ನು ನೋಡೋದಾದರೆ ಇಲ್ಲಿ 2 ಮಾರ್ಕ್ ಕ್ವೆಶನ್, ಹೌ ಹ್ಯಾಸ್ ದ ಪೊಯೆಟ್ ಡಿಸ್ಕ್ರೈಬ್ಡ್ ದ ಫೇಶಿಯಲ್ ಎಕ್ಸ್ಪ್ರೆಷನ್ ಆಫ್ ಜಾಜ್ ಪ್ಲೇಯರ್. ಇದು ಜಾಜ್ ಪೊಯಮ್ 2ದಿಂದ ಬಂದಿರತಕ್ಕಂಥದ್ದು. ಕ್ವೆಶನ್ ಟ್ವಿಸ್ಟ್ ಮಾಡಿ ಚೇಂಜ್ ಮಾಡಿ ಕೇಳಿದರೆ ಹೌ ಈಸ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್ ಡಿಸ್ಕ್ರೈಬ್ ಅಂತ ಹೇಗೆ ವರ್ಣಿಸಲಾಗಿದೆ ಅಂತ ಬಂದರೆ ಆನ್ಸರ್ ಮಾತ್ರ
ಇದೇ ಆಗಿರ್ತದೆ. ದ ಜಾಸ್ ಪ್ಲೇಯರ್ ಫೇಸ್ ಈಸ್ ಅನ್ಸೆವನ್ ಆ್ಯಂಡ್ ರಿಂಕಲ್ಡ್, ಹಿ ಲುಕ್ಸ್ ಟಯರ್ಡ್, ಹಿ ಹ್ಯಾಸ್ ಸ್ಯಾಗಿಂಗ್ ಸ್ಟಮಕ್. ಇಷ್ಟು ಬರೆದ್ರೆ ಅವನ ಅಪಿಯರೆನ್ಸ್ ಒಂದಿಷ್ಟು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವಾಟ್ ಕ್ವಾಲಿಟೀಸ್ ಆಫ್ ಜಾಸ್ ಪ್ಲೇಯರ್ ಡೂ ಯು ಅಪ್ರಿಷಿಯೇಟ್? ನೀವು ಅಪ್ರಿಷಿಯೇಟ್ ಮಾಡ್ತಕ್ಕಂಥ ಒಂದಿಷ್ಟು ಕ್ವಾಲಿಟೀಸ್ಗಳು ಯಾವುವು ಅಂತಕ್ಕಂಥದ್ದನ್ನು ಜಾಸ್ ಪ್ಲೇಯರ್ನಲ್ಲಿ ಬರೀಬೇಕಾಗ್ತದೆ. ಆನ್ಸರ್, ದ ಜಾಸ್ ಪ್ಲೇಯರ್ ಈಸ್ ಅ ಸಿಂಪಲ್ ಮ್ಯಾನ್, ಹಿ ಈಸ್ ಅ ಪ್ಯಾಥೆಟಿಕ್ ಫಿಗರ್, ಬಟ್ ಅಟ್ ದ ಸೇಮ್ ಟೈಮ್ ಅ ಕಮಾಂಡಿಂಗ್ ಆರ್ಟಿಸ್ಟ್, ಹಿ ಹ್ಯಾಸ್ ಅ ಪವರ್ ಇನ್ ಹಿಮ್ ಟು ಮೇಕ್ ಪೀಪಲ್ ಲಿಸನ್. ನೆಕ್ಸ್ಟ್ ಕ್ವಶನ್, ವೈ ಡು ಯು ಥಿಂಕ್ ದ ಜಾಸ್ ಪ್ಲೇಯರ್ ಕೀಪ್ಸ್ ಹಿಸ್ ಹೆಡ್ ಡೌನ್? ಆನ್ಸರ್, ದ ಜಾಸ್ ಪ್ಲೇಯರ್ ಈಸ್ ಆನ್ ಓಲ್ಡ್ ಮ್ಯಾನ್, ಹಿ ಈಸ್ ವೇರೀಸ್ ಆಫ್ ಲಿವಿಂಗ್. ನೆಕ್ಸ್ಟ್, ವಾಟ್ ಮೆಸೇಜ್ ಡಸ್ ದ ಜಾಸ್ ಮ್ಯೂಸಿಷಿಯನ್ ವಾಂಟ್ ಟು ಕನ್ವೆ? ಇದು ಭಾಳಷ್ಟು ಬಾರಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ ಇರತಕ್ಕಂಥದ್ದು, ಇಂಪಾರ್ಟೆಂಟ್ ಕ್ವಶನ್. ಹಿ ಈಸ್ ಅ ಬ್ಲ್ಯಾಕ್ ಮ್ಯಾನ್ ದಟ್ ಹಿ ವಾಸ್ ಸೆಂಟ್ ಟು ಪ್ರೀಚ್ ದ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾಸ್ ಅಂತಕ್ಕಂಥದ್ದು. ನೆಕ್ಸ್ಟ್, ಸಪ್ಲಿಮೆಂಟ್ ರೀಡಿಂಗಿಂದ ಏನಾದರೂ ಬಂದರೆ ನಾರಾಯಣಪುರ ಇನ್ಸಿಡೆಂಟ್ ಪಾಠದಿಂದ ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ದ ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ಕ್ವೈಟ್ ಡಿಫರೆಂಟ್ ಅಂತಕ್ಕಂಥದ್ದು, ಆರ್ ಹೌ ವಾಸ್ ದ ಸ್ಟೂಡೆಂಟ್ ಮಾರ್ಚ್ ಆ್ಯಸ್ ಆ್ಯನ್ ಅನ್ಯೂಸ್ವಲ್? ಇಂಪಾರ್ಟೆಂಟ್ ಕ್ವಶನ್, ಭಾಳಷ್ಟು ಬಾರಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆನ್ಸರ್, ಸ್ಟೂಡೆಂಟ್ ವಾಕ್ಡ್ ಇನ್ ಅ ಕಂಪ್ಲೀಟ್ ಸೈಲೆನ್ಸ್, ದೇರ್ ವೇರ್ ನೋ ಸ್ಲೋಗನ್ಸ್, ನೋ ಶೌಟ್ಸ್, ದೇ ಸಿಂಪ್ಲಿ ಸೆಪಲ್ಡ್ ದೇರ್ ಫೀಟ್ ಆ್ಯಸ್ ದೇರ್ ಇಸ್ ನೋ ಪೊಲೀಸ್ ಎಕ್ಸಿಸ್ಟೆನ್ಸ್ ಆಫ್ ಪೊಲೀಸ್ ಅಂತಕ್ಕಂಥ ಒಂದು ಸೆಂಟೆನ್ಸನ್ನು ಸೇರಿಸ್ರಿ. ವೈ ವೇರ್ ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್ ವಿತ್ ದ ವೇ ಆಫ್ ದ ಸ್ಟೂಡೆಂಟ್ ಮಾರ್ಚ್? ಇದು ಕೂಡ ನಿಮಗೆ ಆಲ್ರೆಡಿ ಹಿಂದಿನ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಇರ್ತಕ್ಕಂಥದ್ದು. ಬಾಬು ಆ್ಯಂಡ್ ಮಂಜು ಎಕ್ಸ್ಪೆಕ್ಟೆಡ್ ಅ ಲಾಟ್ ಆಫ್ ಸ್ಲೋಗನ್ಸ್, ಶೌಟಿಂಗ್, ಬಟ್ ದ ಮಾರ್ಚ್ ವಾಸ್ ಎಂಡೆಡ್ ಪೀಸ್ಫುಲಿ. ಈ ಪಾಯಿಂಟ್ಸ್ಗಳು ಇರಬೇಕು. ವೈ ಹ್ಯಾಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ವಿಸಿಟೆಡ್ ಮೋಹನ್ಸ್ ಹೌಸ್? ಇದು ಇಂಪಾರ್ಟೆಂಟ್ ಕ್ವಶನ್, ಕೇಳಿರ್ತಾರೆ ಭಾಳಷ್ಟು ಬಾರಿ. ಆರ್ ಹೌ ಡು ಯು ಸೇ ದ್ಯಾಟ್ ದ ಸಬ್ ಇನ್ಸ್ಪೆಕ್ಟರ್ ಮಿಸ್ಟರ್ ಪಾಟೀಲ್ ವಿಸಿಟ್ ಮೋಹನ್ಸ್ ಫ್ಯಾಮಿಲಿ ಹೆಲ್ಪ್ ದೆಮ್? ಮಿಸ್ಟರ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಅಂತಕ್ಕಂತಹ ಕೀ ವರ್ಡನ್ನು ಇಟ್ಟುಕೊಂಡು ಪ್ರಶ್ನೆ ಬಂದರೆ ಆನ್ಸರನ್ನು ಇದನ್ನು ಬರೀರಿ. ಮಿಸ್ಟರ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ವಿಸಿಟೆಡ್ ಮೋಹನ್ಸ್ ಹೌಸ್ ಟು ಗಿವ್ ಅ ವಾರ್ನಿಂಗ್ ಅಬೌಟ್ ದ ರೇಡ್ ಆನ್ ಹಿಸ್ ಹೌಸ್. ಅ ರೇಡ್ ಫ್ರಮ್ ಪೊಲೀಸ್ ವಾಸ್ ಅವಾಯ್ಡೆಡ್. ನೆಕ್ಸ್ಟ್ ಕ್ವಶನ್, ವಾಟ್ ಹ್ಯಾಡ್ ದ ಪೊಲೀಸ್ ಎಕ್ಸ್ಪೆಕ್ಟೆಡ್ ಅಬೌಟ್ ದ ವೇ ಆಫ್ ಪ್ರೊಟೆಸ್ಟ್, ಹೌ ಡಿಡ್ ದ ಸ್ಟೂಡೆಂಟ್ ಲೀಡರ್ ಮ್ಯಾನೇಜ್ ದ ಪ್ರೊಟೆಸ್ಟ್ ಅಂತಕ್ಕಂಥ ಪ್ರಶ್ನೆ ಬಂದರೆ, ದ ಪೊಲೀಸ್ ಎಕ್ಸ್ಪೆಕ್ಟೆಡ್ ದ ಸ್ಟೂಡೆಂಟ್ ಟು ಶೌಟ್ ಸ್ಲೋಗನ್ಸ್ ಆ್ಯಂಡ್ ಕಾಸಸ್ ವೈಲೆನ್ಸ್, so they could arrest and kept them in jail, but the student's leader did not want to be arrested, so they marched back silently. Next, great martyr ever cherished, ಹನೀಫುದ್ದೀನ್ ಬಗ್ಗೆ ಇರತಕ್ಕಂಥ ಪಾಠ, ಸಪ್ಲಿಮೆಂಟರಿ ರೀಡಿಂಗ್. ಹೌ ಡು ಯು ಸೇ ದ್ಯಾಟ್ ದ ಲೈಫ್ ಆಫ್ ಹನೀಫ್ ಇಸ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಸ್ಮೂತ್ ಸೇಲ್? ಪ್ರಾರಂಭದ ಜೀವನ ಅಷ್ಟು ಸುಗಮವಾಗಿರೋದಿಲ್ಲ. ಯಾಕೆ ಅಂತಂದರೆ, ಹನೀಫ್ ಲಾಸ್ ಹಿಸ್ ಫಾದರ್ ವೆನ್ ಹಿ ವಾಸ್ ಅಟ್ ದ ಏಜ್ ಆಫ್ 8 ವರ್ಷದವನಿದ್ದಾಗ ತಂದೆಯನ್ನು ಕಳ್ಕೊತಾನೆ. ಹೀಸ್ ಮದರ್ ಆಫನ್ ಲೆಫ್ಟ್ ದ ಹೋಮ್ ಅಲೋನ್, ಅವರನ್ನು ಅಷ್ಟೇ ಮನೆಯಲ್ಲಿ ಬಿಟ್ಟು ಅವರ ತಾಯಿ ಕೆಲಸಕ್ಕಾಗಿ ಮನೆ ಬಿಟ್ಟು ಹೋಗ್ತಾ ಇರ್ತಾರೆ. ವಾಟ್ ಡಿಡ್ ಹನೀಫ್ ಚೂಸ್ ಆ್ಯಸ್ ಹೀಸ್ ಮಿಷನ್? ಯಾವುದನ್ನು ಆಯ್ಕೆ ಮಾಡ್ಕೊತಾನೆ ಅಂತಂದರೆ, ಹನೀಫ್ ಜಾಯಿನ್ಡ್ ದ ಇಂಡಿಯನ್ ಆರ್ಮಿ ಆ್ಯಸ್ ಅ ಸೋಲ್ಜರ್. ಹಿ ನ್ಯೂ ದ್ಯಾಟ್ ಲೈಫ್ ಫಾರ್ ಹಿಮ್ ವಾಸ್ ಅ ಶಾರ್ಟ್, ಹಿ ವಾಂಟೆಡ್ ಟು ಸರ್ವ್ ದ ನೇಷನ್. ಕ್ವಶನ್ ನಂಬರ್ 3, ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ದ ಇಂಟ್ರೋವರ್ಟ್ ಹನೀಫ್? ಭಾಳಷ್ಟು ಬಾರಿ ಕೇಳಿರ್ತಕ್ಕಂಥ ಕ್ವಶನ್, ಇಂಟ್ರೋವರ್ಟ್ ಹನೀಫ್ ಅಂತಂದಾಗ, Hanif began to make friends at the age of 14. Of age, he would often go out of his way to help the people. He gave him a certain kind of joy. It gave him a certain kind of joy. Next question, question number 4. Hanif was a young man with varied talents and interest. Illustrate this statement drawing support from the text. Or Hanifuddin, a great martyr, was talented and young man. ಇದು ಕೂಡ ಕೇಳಿರ್ತಕ್ಕಂಥ ಪ್ರಶ್ನೆ. ಅಥವಾ ಡಿಸ್ಕ್ರೈಬ್ ಹೌ ವಾಸ್ ಹನೀಫ್ ಏಬಲ್ ಟು ಕೀಪ್ ಹಿಮ್ಸೆಲ್ಫ್ ಚೇರ್ಫುಲ್ ಥ್ರೂ ಔಟ್ ಅಂತಕ್ಕಂಥದ್ದು. ಈ ಮೂರು ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಆನ್ಸರ್ ಇದೊಂದೇ ಬರೀರಿ. ನೆಕ್ಸ್ಟ್ ಕ್ವಶನ್ ಕೂಡ ಇದೆ, ಹೌ ವಾಸ್ ದ ಲೈಫ್ ಫಾರ್ ಹನೀಫ್ ವಾಸ್ ಆಲ್ವೇಸ್ ಏಕ್ದಮ್ ಬಿಂದಾಸ್. ಇದು ಭಾಳಷ್ಟು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆನ್ಸರ್, ಹನೀಫ್ ಡಬಲ್ಡ್ ಇನ್ ಆರ್ಟ್, ಸ್ಕೆಚ್ಡ್ ವೆರಿ ವೆಲ್, ಹಿ ರೀಡ್ ಬುಕ್ಸ್ ಆ್ಯಂಡ್ ಲವ್ಡ್ ಪ್ಲೇಯಿಂಗ್ ಡ್ರಮ್ಸ್, ಹಿ ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್. ಇನ್ನು ಈ ಹೀರೋ ಪಾಠದಿಂದ ಬರ್ತಕ್ಕಂತಹ ಎಕ್ಸ್ಟ್ರಾಕ್ಟ್ಗಳನ್ನ ನೋಡೋದಾದರೆ, 2 ಮಾರ್ಕ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ಗಳನ್ನು ನೋಡೋದಾದರೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಗಳು, ಯುವರ್ ಆಫೀಸ್ ರೂಮ್ ಇಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಎ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್ ಅಂತಕ್ಕಂಥದ್ದು ಇದೊಂದು ಸ್ಟೇಟ್ಮೆಂಟ್ ಇರ್ತದೆ. ಹೂ ಡಸ್ ಯು ರೆಫರ್ ಟು? ಯು ಅಂದರೆ ಯಾರಪ್ಪ ಅಂತಂದರೆ ಇಲ್ಲಿ ಸ್ವಾಮೀಸ್ ಫಾದರ್. ವಾಟ್ ಡಿಡ್ ಸ್ವಾಮಿ ಮೇಕ್ ದಿಸ್ ರಿಮಾರ್ಕ್ ಅಂತಂದರೆ, ಬಿಕಾಸ್ ಹಿ ವಾಂಟೆಡ್ ಆ್ಯನ್ ಎಕ್ಸ್ಕ್ಯೂಸ್ ಫಾರ್ ನಾಟ್ ಸ್ಲೀಪಿಂಗ್ ಇನ್ ದ ಆಫೀಸ್ ರೂಮ್. ಸೊ ರೀಸನ್ ಹೇಳ್ತಾನೆ, ನಿಮ್ಮ ಲಾ ಬುಕ್ಸ್ಗಳ ಹಿಂದೆ ಚೇಳುಗಳು ಇರ್ಬೋದು ಅಂತಂದೇಳಿ. ನೆಕ್ಸ್ಟ್ ನೋಡೋದಾದರೆ, ವಾಟ್ ಡಸ್ ಇಟ್ ಶೋಸ್ ಅಬೌಟ್ ಹೀಸ್ ಕ್ಯಾರೆಕ್ಟರ್? ಇದು ಸ್ವಾಮಿಯ ಯಾವ ಗುಣವನ್ನು ಅಥವಾ ಯಾವ ಕ್ಯಾರೆಕ್ಟರ್ನ ಹೇಳ್ಕೊಡ್ತದೆ ಅಂತಂದರೆ, ಹಿ ಡಿಡ್ ನಾಟ್ ಹ್ಯಾವ್ ಅ ಕರೇಜ್ ಟು ಟೆಲ್ ಹಿಸ್ ಫಾದರ್, ಹಿ
He was afraid to sleep alone in the office room. From the first of the next month I will sleep alone, father ಅಂತಕ್ಕಂತಂದು ತನ್ನ ತಂದೆಗೆ ಹೇಳ್ತಾನೆ. Who wanted to sleep alone? Swami. Why did he request his father to allow sleeping alone from the first of the next month? Answer. It is a plan to escape from his father. Option C. Question number C. What reply did the speaker get? Answer. Swami's father told him to sleep in the office room that day itself. Next. Ayo, something has bitten me. Who cried? ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮಿ. ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮಿ ಅಂತ ಯಾರು ಕಿರ್ಚಿದ್ರು ಅಂತಂದರೆ ಬರ್ಗ್ಲರ್. ವಾಟ್ ಕಾಸ್ಡ್ ಹಿಮ್ ಟು ಮೇಕ್ ಅಗನೈಸ್ಡ್ ಕ್ರೈ? ಅಷ್ಟು ನೋವಿನಿಂದ ಕಿರ್ಚಲಿಕ್ಕೆ ಕಾರಣ ಏನು ಅಂತಂದರೆ ಬಿಕಾಸ್ ಸ್ವಾಮಿ ಹ್ಯಾಡ್ ಬಿಟನ್ ಹಿಮ್. ವೆನ್ ಡಿಡ್ ಹಿ ಮೇಕ್ ಆ್ಯನ್ ಅಗನೈಸ್ಡ್ ಕ್ರೈ? ಅಗೋನಿ ಅಂತಂದರೆ ಪೇನ್, ನೋವು. ವೆನ್ ಸ್ವಾಮಿ ಯೂಸ್ಡ್ ಹೀಸ್ ಟ್ರೀತ್ ಆ್ಯಸ್ ಅ ಮಾರ್ಟಲ್ ವೆಪನ್ ಆ್ಯಂಡ್ ಬಿಟನ್ ಹಿಮ್? ಯಾವಾಗ ಅವನು ತನ್ನ ಹಲ್ಲುಗಳಿಂದ ಗಟ್ಟಿಯಾಗಿ ಕಚ್ಚಿಬಿಡ್ತಾನೋ ಅವಾಗ ಈ ಮಾತನ್ನು ಬರ್ಗ್ಲರ್ ಅಷ್ಟು ಜೋರಾಗಿ ಕಿರ್ಚಿಬಿಡ್ತಾನೆ. ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ದ್ಯಾಟ್ ಯು ಹ್ಯಾವ್ ಅ ಕರೇಜ್? ಹೂ ಪೋಸ್ಡ್ ದಿಸ್ ಚಾಲೆಂಜ್? ಸ್ವಾಮೀಸ್ ಫಾದರ್. ಹೂ ವಾಸ್ ಇಟ್ ಸೇ ಟು? ಯಾರಿಗೆ ಹೇಳಲಾಯಿತು? ಸ್ವಾಮಿಗೆ. ವಾಟ್ ವಾಸ್ ಚಾಲೆಂಜ್? ಇಟ್ ವಾಸ್ ಅ ಚಾಲೆಂಜ್ ಆರ್ ಕಮಾಂಡ್? ಇದು ಚಾಲೆಂಜ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ಒಳ್ಳೆಯ ಹ್ಯಾಬಿಟ್ಸ್ಗಳನ್ನ ನೀನು ಬೆಳೆಸ್ಕೊಳ್ಬೇಕು. ಹೂ ಇಸ್ ದ ಯು? ನೀನು ಅಂದರೆ ಯಾರಿಲ್ಲಿ? ಸ್ವಾಮಿ. ಹೂ ಸಜೆಸ್ಟೆಡ್ ಟು ಕಲ್ಟಿವೇಟ್ ಹ್ಯಾಬಿಟ್ಸ್? ಈಸ್ ಫಾದರ್. ವಾಟ್ ವಾಸ್ ದ ಗುಡ್ ಹ್ಯಾಬಿಟ್ಸ್ ಅಕಾರ್ಡಿಂಗ್ ಟು ದ ಸ್ಪೀಕರ್? ನಾಟ್ ಟು ಅಫ್ರೇಡ್ ಆಫ್ ಡಾರ್ಕ್ನೆಸ್. ನೆಕ್ಸ್ಟ್, ಜೆಂಟಲ್ಮೆನ್ ಆಫ್ ರಿಯನ್ ಮೀಡಿಯಾ ಪಾಠದಿಂದ ಬರ್ತಕ್ಕಂಥ ಎಕ್ಸ್ಟ್ರಾಕ್ಟೆಡ್ ಯಾವುದು ಬರ್ಬೋದು ಅಂತಂದರೆ, ಇಟ್ ಟುಕ್ ಮಂತ್ಸ್ ಆಫ್ ನೆಗೋಸಿಯೇಷನ್ ಟು ಕಮ್ ಟು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್. ಹೂ ಸೇಡ್ ದಿಸ್? ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಹೂ ಸೇಡ್ ದಿಸ್? ಯಾರು ಹೇಳಿದ್ರಿ ಈ ಮಾತನ್ನು ಅಂತಂದರೆ ಇಲ್ಲಿ ದ ನ್ಯಾರೇಟರ್ ಯುವಾನ್ ಎ ಸೆಡಿಲ್ ಅಂತಕ್ಕಂಥ ಮಾತು ಹೇಳ್ತಾರೆ. ನೀವು ಸಿಂಪ್ಲಿ ದ ಆಥರ್ ಅಂತ ಬರೆದ್ರು ಕೂಡ ಎನಫ್. ಕ್ವಶನ್ ನಂಬರ್ 2 ಬಿ ಕ್ವಶನ್. ಹೂ ಈಸ್ ದ ಓಲ್ಡ್ ಮ್ಯಾನ್ ರೆಫರ್ಡ್ ಹಿಯರ್? ಓಲ್ಡ್ ಮ್ಯಾನ್ ಯಾರಪ್ಪ ಅಂತಂದರೆ ಡಾನ್ ಅನ್ಸೆಲ್ಮೋ. ವಾಟ್ ವಾಸ್ ದ ನೆಗೋಷಿಯೇಷನ್ ಅಬೌಟ್? ನೆಗೋಷಿಯೇಷನ್ ಯಾವುದ್ರ ಬಗ್ಗೆ ಇತ್ತು ಅಂತಂದರೆ ಇಲ್ಲಿ ದ ನೆಗೋಷಿಯೇಷನ್ ವಾಸ್ ಅಬೌಟ್ ದಿ ಸೆಲ್ಲಿಂಗ್ ಆಫ್ ದ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್. ಈ ಕ್ವಶನಿಗೆ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಎಕ್ಸ್ಟ್ರಾಕ್ಟ್ ನಂಬರ್ 2. ದೀಸ್ ಅಮೇರಿಕನ್ಸ್ ಆರ್ ಬುಯೆನಾ ಜೆಂಟೆ. ಈ ವರ್ಡ್ ನೆನ್ಪಿಟ್ಕೋಬೇಕು. ಹೂ ಸೇಡ್ ದಿಸ್? ಅಗೇನ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಹೂ ಸೇಡ್ ದಿಸ್ ಯಾರು ಹೇಳಿದ್ರಪ್ಪ ಅಂತಂದರೆ ಇಲ್ಲಿ ಮತ್ತೆ ಆಥರ್ ಅಥವಾ ಯುವಾನ್ ಎ ಸೆಡಿಲೋ ಅಥವಾ ನ್ಯಾರೇಟರ್ ಅಂತ ಬರೆದು ಕೂಡ ನಡೀತದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಬುಯೆನಾ ಜೆಂಟೆ? ಬುಯೆನಾ ಜೆಂಟೆ ಅಂದರೆ ಅರ್ಥ ಏನಪ್ಪ ಅಂತಂದರೆ ಇಲ್ಲಿ ಸಿಂಪ್ಲಿ ಗುಡ್ ಪೀಪಲ್. ವೈ ಡಿಡ್ ದ ಸ್ಪೀಕರ್ ಕಾಲ್ ಅಮೇರಿಕನ್ಸ್ ಬುಯೆನಾ ಜೆಂಟೆ? ಈ ಲೇಖಕರು ಅಥವಾ ಈ ಸ್ಪೀಕರ್ ಅಮೇರಿಕನ್ಸ್ ಅಥವಾ ಅಮೇರಿಕಾದವರನ್ನು ಬುಯೆನಾ ಜೆಂಟೆ ಅಥವಾ ಗುಡ್ ಪೀಪಲ್ ಅಂತ ಯಾಕೆ ಕರೆದ್ರು ಅಂತಂದರೆ ಇಲ್ಲಿ ಬಿಕಾಸ್ ಆಫ್ಟರ್ ದ ಸರ್ವೆ ದೇ ವೇರ್ ರೆಡಿ ಟು ಪೇ ಟ್ವೈಸ್ ದ ಮನಿ ಫಾರ್ ದ ಅಡಿಷನಲ್ ಲ್ಯಾಂಡ್. ಹೆಚ್ಚುವರಿ ಭೂಮಿಗಾಗಿ ಹೆಚ್ಚುವರಿ ಹಣವನ್ನು ಕೊಡಲಿಕ್ಕೆ ಅವರು ರೆಡಿಯಾಗಿರ್ತಾರೆ. ಆ ಕಾರಣಕ್ಕಾಗಿ ಅವ್ರನ್ನ ದೇ ಆರ್ ಗುಡ್ ಪೀಪಲ್ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗ್ತದೆ. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ನೋಡೋದಾದರೆ, ಹಿ ಸೇಡ್ ಐ ಡೋಂಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಇನ್ ದಟ್ ಮ್ಯಾನರ್. ಈ ಮಾತನ್ನು ಯಾರು ಹೇಳಿದರು ಅಂತಂದರೆ ಡಾನ್ ಅನ್ಸೆಲ್ಮೋ. ವಾಟ್ ಈಸ್ ದ ಮೂಡ್ ಆಫ್ ದ ಸ್ಪೀಕರ್? ದ ಸ್ಪೀಕರ್ ಫೆಲ್ಟ್ ದಟ್ ಹಿ ವಾಸ್ ಬೀಯಿಂಗ್ ಇನ್ಸಲ್ಟೆಡ್. ವಾಟ್ ಮೇಡ್ ಹಿಮ್ ಟು ರಿಯಾಕ್ಟ್ ಸೋ? ಹಿ ಸೇಡ್ ದೀಸ್ ವರ್ಡ್ಸ್ ವೆನ್ ದ ಅಮೇರಿಕನ್ಸ್ ಆಫರ್ಡ್ ಹಿಮ್ ಟ್ವೈಸ್ ದ ಮನಿ ಫಾರ್ ಹೀಸ್ ಎಕ್ಸ್ಟ್ರಾ ಲ್ಯಾಂಡ್. ನೆಕ್ಸ್ಟ್, ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್. ನಾನು ಅವನ ಜೊತೆ ವಾದ ಮಾಡಿದೆ, ಆದರೂ ಅದು ಯೂಸ್ಲೆಸ್ ಆಯಿತು. ಫೈನಲಿ ಹಿ ಸೈನ್ಡ್ ದ ಡೀಡ್ ಆ್ಯಂಡ್ ಟುಕ್ ದ ಮನಿ ಬಟ್ ರೆಫ್ಯೂಸ್ ಟು ಟೇಕ್ ಮೋರ್ ದ್ಯಾನ್ ದ ಅಮೌಂಟ್ ಅಗ್ರೀಡ್ ಅಪಾನ್. ಹೂ ಆರ್ಗ್ಯೂಡ್ ವಿತ್ ಹಿಮ್? ಯಾರು ಯಾರ ಜೊತೆಗೆ ವಾದ ಮಾಡಿದರು? ದ ಆಥರ್ ಆರ್ಗ್ಯೂಡ್ ವಿತ್ ದ ಓಲ್ಡ್ ಮ್ಯಾನ್ ಡಾನ್ ಅನ್ಸೆಲ್ಮೋ. ವಾಟ್ ಡಿಡ್ ಹಿ ಆರ್ಗ್ಯೂ ವಿತ್ ಹಿಮ್? ಏನನ್ನು ವಾದ ಮಾಡಿದೆ ಅಂತಂದರೆ ಹಿ ಆರ್ಗ್ಯೂಡ್ ವಿತ್ ಹಿಮ್ ಟು ಟೇಕ್ ಎಕ್ಸ್ಟ್ರಾ ಅಮೌಂಟ್ ಫಾರ್ ಎಕ್ಸ್ಟ್ರಾ ಲ್ಯಾಂಡ್ ಪೊಸೆಸ್ಡ್ ಬೈ ಅಮೇರಿಕನ್ಸ್. ವೈ ಡಿಡ್ ಹಿ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಅಮೌಂಟ್? ಯಾಕೆ ತೊಗೊಲಿಲ್ಲ ಎಕ್ಸ್ಟ್ರಾ ಅಮೌಂಟ್ ಅಂತಂದರೆ ಡಾನ್ ಅನ್ಸೆಲ್ಮೋ ವಾಸ್ ಆ್ಯನ್ ಆನೆಸ್ಟ್ ಆ್ಯಂಡ್ ಎ ಜೆಂಟಲ್ಮ್ಯಾನ್ ಆಫ್ ರಿಯನ್ ಮೀಡಿಯೋ. ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಜಸ್ಟ್ ನೀವು ಸೆಂಟೆನ್ಸನ್ನು ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತ ಬರೆದ್ರು ಕೂಡ ಸಾಕು. ದೇ ಆರ್ ಗುಡ್ ಪೀಪಲ್ ಆ್ಯಂಡ್ ವಾಂಟ್ ಟು ಬಿ ಅ ಗುಡ್ ನೇಬರ್ಸ್. ಅವರೆಲ್ಲ ಒಳ್ಳೆಯ ಜನ ಮತ್ತು ನಮ್ಮ ಒಳ್ಳೆಯ ನೆರೆಯವರಾಗಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರು. ಹೂ ಆರ್ ಕಾಲ್ಡ್ ಗುಡ್ ಪೀಪಲ್? ಅಮೇರಿಕನ್ಸ್ ಆರ್ ಗುಡ್ ಪೀಪಲ್. ಹೂ ಈಸ್ ಹಿ ಸ್ಪೀಕಿಂಗ್ ಟು? ಯಾರಿಗೆ ಹೇಳ್ತಾ ಇದ್ದಾನೆ? ಡಾನ್ ಅನ್ಸೆಲ್ಮೋಗೆ. ಹೂ ಡಸ್ ಹಿ ಸ್ಪೀಕ್ ಸೋ? ವೈ ಡಸ್ ಹಿ ಸ್ಪೀಕ್ ಸೋ? ಬಿಕಾಸ್ ಹಿ ವಾಂಟ್ಸ್ ಅನ್ಸೆಲ್ಮೋ ಟು ಅವಾಯ್ಡ್ ದ ಚಿಲ್ಡ್ರನ್ ಆಫ್ ರಿಯನ್ ಮೀಡಿಯೋ ಓವರ್ ರನ್ನಿಂಗ್ ಟು ದೇರ್ ಆರ್ಚರ್ಡ್. ನೆಕ್ಸ್ಟ್, ಕಲರ್ಸ್ ಆಫ್ ಸೈಲೆನ್ಸ್ ಮೇಲೆ ನೋಡೋದಾದರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ಸ್ಗಳು ಯಾವುವು, ಎಕ್ಸ್ಟ್ರಾಕ್ಟ್ಗಳು ಯಾವ ಬರ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡೋದಾದರೆ, ಹಿ ಹ್ಯಾಡ್ ಡಿಸ್ಕವರ್ಡ್ ಅನದರ್ ಪಾಸ್ ಟೈಮ್ ವಿಚ್ ಹಿ ಕುಡ್ ಇಂಡಲ್ಜ್ ಇನ್. ಹೂ ಈಸ್ ಹಿ ರೆಫರಿಂಗ್? ಸತೀಶ್. ವಾಟ್ ವಾಸ್ ದ ಪಾಸ್ ಟೈಮ್ ವಿಚ್ ಹಿ ಹ್ಯಾಡ್ ಡಿಸ್ಕವರ್ಡ್? ಡ್ರಾಯಿಂಗ್ ದ ಪಿಕ್ಚರ್ ಆಫ್ ಅ ಬರ್ಡ್. ವಾಟ್ ವಾಸ್ ಹೀಸ್ ಫಾದರ್ ರಿಯಾಕ್ಷನ್?
ಅಂತಂದಾಗ ಹಿಸ್ ಫಾದರ್ ವಾಸ್ ನಾಟ್ ಏನಪ್ಪ ಅಂತಂದರೆ ಹಿಸ್ ಫಾದರ್ ವಾಂಟೆಡ್ ಟು ಹಿಮ್ ರೀಡ್ ಔಟ್ ಮೋರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 2. ದಿಸ್ ಈಸ್ ಆ್ಯನ್ ಐಡಲ್ ಪಾಸ್ ಟೈಮ್. ಇದೊಂದು ಸೋಮಾರಿಗಳು ಮಾಡ್ತಕ್ಕಂತಹ ಸಮಯ, ವ್ಯರ್ಥ ಸಮಯ ಅಂತಕ್ಕಂಥದ್ದು. ಹೂ ವಾಸ್ ಸ್ಪೆಂಡಿಂಗ್ ಹಿಸ್ ಟೈಮ್? ಸತೀಶ್. ವಾಟ್ ವಾಸ್ ದ ಹೀಸ್ ಪಾಸ್ ಟೈಮ್? ಪೇಂಟಿಂಗ್ ಮಾಡ್ತಕ್ಕಂಥದ್ದು. ವೈ ಡಿಡ್ ಹೀಸ್ ಫಾದರ್ ಸಜೆಸ್ಟ್ ಟು? ಆನ್ಸರ್, his father suggested him to study and made something out of his life. Next question, we will have to look for a new school. Who said this? ಈ ಮಾತನ್ನು ಯಾರು ಹೇಳಿದ್ದಾರೆ ಅಂತಂದರೆ ಸತೀಶ್ ಇಸ್ ಫಾದರ್ ಅಂತ ಬರೆದ್ರು ಕರೆಕ್ಟ್, ಅವತಾರ್ ನರೇನ್ ಬರೆದ್ರು ಕೂಡ ಕರೆಕ್ಟ್. ಹೂ ವಾಸ್ ಇಟ್ ಸೇ ಟು? ಯಾರು ಹೇಳಿದರು? ಸತೀಶ್. ವೈ ವುಡ್ ಹಿ ಹ್ಯಾವ್ ಟು ಫೈಂಡ್ ಎ ನ್ಯೂ ಸ್ಕೂಲ್? ಯಾಕೆ ಹೊಸ ಶಾಲೆಯನ್ನು ಹುಡುಕಬೇಕಾಗಿತ್ತು? ಡ್ಯೂ ಟು ಹೀಸ್ ಫ್ರೀಕ್ವೆಂಟ್ ಅಬ್ಸೆನ್ಸ್ ಆ್ಯಂಡ್ ಹಿಯರಿಂಗ್ ಪ್ರಾಬ್ಲಮ್, ದ ಸ್ಕೂಲ್ ಹಿ ವಾಸ್ ಅಟೆಂಡಿಂಗ್ ಟಿಲ್ ದೆನ್ ಇನ್ಫಾರ್ಮ್ಡ್ ಹಿಸ್ ಫಾದರ್ ದ್ಯಾಟ್ ದೇ ಕುಡ್ ನಾಟ್ ಕೀಪ್ ಸತೀಶ್. ಸೊ ಅವಾಗ ಹೊಸ ಶಾಲೆಯನ್ನು ಹುಡುಕಲಿಕ್ಕೆ ಪ್ರಾರಂಭಿಸ್ತಾರೆ. ಹಿ ವಾಂಟೆಡ್ ಟು ಸ್ಕ್ರೀಮ್ ಬಟ್ ಹಿ ಕುಡಂಟ್. ಕಿರ್ಚಬೇಕಂತಾನೆ ಆಗ್ತಾಯಿಲ್ಲ. ಹೂ ಈಸ್ ಹಿ? ಸತೀಶ್. ವೈ ಡಿಡ್ ಹಿ ವಾಂಟ್ ಟು ಸ್ಕ್ರೀಮ್? ಟು ಮೇಕ್ ಅದರ್ ಲಿಸನ್. ವಾಟ್ ಹ್ಯಾಪನ್ ಟು ಹಿಮ್? ಹಿ ಹ್ಯಾಡ್ ಅ ಲಾಸ್ ಹೀಸ್ ಹಿಯರಿಂಗ್ ಪವರ್. ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ? ಐ ಕ್ಯಾನ್ ಬೇರ್ಲಿ ಹಿಯರ್ ಯು. ಯಾಕಷ್ಟು ಸಾಫ್ಟಾಗಿ ಮಾತಾಡ್ತಾ ಇದೆಯಾ, ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹೂ ಈಸ್ ದ ಪ್ರನೌನ್ ಐ ರೆಫರ್ ಹಿಯರ್? ಹಂಗಂದರೆ ಇಲ್ಲಿ ಐ ಅಂದರೆ ಯಾರಪ್ಪ ಅಂತಂದರೆ ಇಲ್ಲಿ ಸುರೇಂದರ್, ಅ ಫ್ರೆಂಡ್ ಆಫ್ ಸತೀಶ್. ಡು ಯು ಥಿಂಕ್ ಸ್ಪೀಕರ್ ವಾಸ್ ಸ್ಪೀಕಿಂಗ್ ಸಾಫ್ಟ್ಲಿ? ನೋ, ಹಿ ವಾಸಂಟ್. ಅವನೇನು ಸಾಫ್ಟಾಗಿ ಮಾತಾಡ್ತಾ ಇರೋದಿಲ್ಲ. ವಾಟ್ ಮೇಡ್ ದ ಸ್ಪೀಕರ್ ದ ಸ್ಟೇಟ್ಮೆಂಟ್ ಸೋ? ವಾಟ್ ಮೇಡ್ ಸ್ಪೀಕರ್ ಮೇಕ್ ದ ಸ್ಟೇಟ್ಮೆಂಟ್ ಸೋ? ಯಾಕಂತಂದ್ರೆ ಇಲ್ಲಿ ಹಿ ವಾಸ್ ಅನೇಬಲ್ ಟು ಹಿಯರ್, ಕೇಳಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಇನ್ನು ನೋಡಿರಿ ಕ್ವೆಶನ್ ನಂಬರ್ 31 ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್. ಪ್ರೊಫೈಲ್ ರೈಟಿಂಗ್ ಇರ್ತದೆ 3 ಮಾರ್ಕ್ಗೆ. ಹೇಗೆ ಬರೀಬೇಕು? ಹೌ ಟು ರೈಟ್ ಅ ಪ್ರೊಫೈಲ್ ರೈಟಿಂಗ್. ಕ್ವೆಶನ್ ನಂಬರ್ 31 ಫಿಕ್ಸ್ ಕ್ವೆಶನ್ ಇದು, ನೆನಪಿಟ್ಕೊಳ್ರಿ. ಹೆಂಗೆ ಬರ್ತೀರಿ ಅಂತಂದರೆ ವೆರಿ ಸಿಂಪಲ್. ಫಸ್ಟ್ ಸ್ಟಾರ್ಟ್ ಮಾಡ್ತಕ್ಕಂಥ ಸೆಂಟೆನ್ಸ್ ಯಾವುದಪ್ಪ ಅಂತಂದರೆ ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಅಂತ ಬರೆದು ರೈಟ್ ದ ಗಿವನ್ ನೇಮ್, ನಿಮ್ಮ ಕ್ವೆಶನ್ ಪೇಪರ್ನಲ್ಲಿ ಕೊಟ್ಟಿರ್ತಕ್ಕಂಥವ್ರ ಹೆಸರನ್ನು ನೀಟಾಗಿ ಬರೀರಿ. ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಅಂತ ಬರೆದು ಅವ್ರ ಹೆಸರನ್ನು ಬರೀರಿ. ನೆಕ್ಸ್ಟ್ ಸೆಂಟೆನ್ಸ್, ಅಕಸ್ಮಾತ್ ಏನಾದರೂ ಇಫ್ ಇನ್ ಕೇಸ್ ಕೊಟ್ಟಿರ್ತಕ್ಕಂಥ ಪ್ರೊಫೈಲು ಲೇಡಿ ಆಗಿದ್ದರೆ ಸಿ ಅಂತ ಯೂಸ್ ಮಾಡಿ, ಜೆಂಟ್ಸ್ ಆಗಿದ್ದರೆ ಹಿ ಅಂತ ಯೂಸ್ ಮಾಡಿ. ಕೊಟ್ಟಿರ್ತಕ್ಕಂಥ ಪ್ರೊಫೈಲು ಗಂಡು ಮಕ್ಕಳದ್ದು ಆಗಿದ್ದರೆ ಹಿ ಅಂತ ಬರೀರಿ, ಮಹಿಳೆಯರು ಅಥವಾ ಹೆಣ್ಮಕ್ಳದಾಗಿದ್ದರೆ ಸಿ ಅಂತ ಬರೀರಿ. ಹಿ ಆರ್ ಸಿ ವಾಸ್ ಬಾರ್ನ್ ಆನ್ ಅಂತ ಬರೆದು ರೈಟ್ ದ ಗಿವನ್ ಡೇಟ್. ಬಾರ್ನ್ ಆನ್ ಅಂತ ಹಿ ಕೊಟ್ಟಿದ್ರೆ, ಯಾರೋ ಜೆಂಟ್ಸ್ ಇದ್ದರೆ ಹಿ ವಾಸ್ ಬಾರ್ನ್ ಆನ್ ಅಂತ ಬರೆದು ಡೇಟ್ ಬರೀರಿ. ಲೇಡೀಸ್ದಿದ್ದರೆ ಸಿ ವಾಸ್ ಬಾರ್ನ್ ಆನ್ ಅಂತ ಬರೆದು ಆ ಕೊಟ್ಟಿರ್ತಕ್ಕಂಥ ಡೇಟ್ ಬರೀರಿ. ಇನ್ ಬರ್ತ್ ಪ್ಲೇಸ್ ಬರೀರಿ. ಇನ್ ಅಂತ ಬರೆದು ಏನು ಆನ್ ಅಂತ ಬರೆದು ನೀವು ಡೇಟ್ ಬರೀಬೇಕು. ಆನ್ ಅಂತ ಬರೆದು ಡೇಟ್ ಬರೀರಿ. ಅದಾಗ್ತದಂಗೆ ಇನ್ ಅಂತ ಬರೆದು ಅವ್ರು ಹುಟ್ಟಿರ್ತಕ್ಕಂಥ ಸ್ಥಳ ಕೊಟ್ಟಿದ್ದಾರೆ ಬರ್ತ್ ಪ್ಲೇಸನ್ನು ಬರೀರಿ. ಕೊಟ್ಟಿರಲಿಲ್ಲ ಅಂತಂದರೆ ಜಸ್ಟ್ ಲೀವ್ ಇಟ್. ಇನ್ನು ಹೀಸ್ ಆರ್ ಹರ್ ಸ್ಪೌಸ್ ಈಸ್ ಅಂತ ಕೊಟ್ಟಿರ್ತಾರೆ. ನೀವು ಹೀಸ್ ಸ್ಪೌಸ್ ಈಸ್ ಅಂತ ಆ ಸ್ಪೌಸ್ ಅಂತಕ್ಕಂಥ ಏನಾದರೂ ಆಪ್ಷನ್ ಕೊಟ್ಟಿದ್ರೆ ಆ ಹೆಸರಿನಲ್ಲಿ ಬರೀರಿ. ಪ್ರೊಫೆಷನ್, ಆಕ್ಯುಪೇಷನ್. ಪ್ರೊಫೆಷನ್ ಅಂತಂದ್ರೆ ವೃತ್ತಿ, ಆಕ್ಯುಪೇಷನ್ ಅಂದ್ರೂ ಕೂಡ ಮಾಡ್ತಕ್ಕಂಥ ಕೆಲಸ ಅಥವಾ ವೃತ್ತಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಅಲ್ಲಿ ಹೀಸ್ ಆರ್ ಹರ್ ಪ್ರೊಫೆಷನ್ ಆರ್ ಆಕ್ಯುಪೇಷನ್ ಈಸ್ ಅಂತ ಬರೋದು ಅವ್ರು ಏನು ಕೆಲಸ ಮಾಡ್ತಾರೆ ಕೆಲಸವನ್ನು ಬರೀರಿ. ರೈಟ್ ದ ಗಿವನ್ ಕ್ಲೂಸ್. ನಿಮ್ಗೆ ಕೊಟ್ಟಿರ್ತಕ್ಕಂಥ ಕ್ಲೂನಲ್ಲಿ ಏನು ಕೆಲಸ ಮಾಡ್ತಾರೆ ಕೆಲಸವನ್ನು ಬರೀರಿ. ಕ್ವಾಲಿಫಿಕೇಷನ್ ಆರ್ ಎಜುಕೇಷನ್ ಅಂತ ಕೇಳ್ಬೋದು, ಇಲ್ಲ ಕ್ವಾಲಿಫಿಕೇಷನ್ ಕೇಳ್ಬೋದು. ಅವಾಗ ನೀವು ಹೀಸ್ ಆರ್ ಹರ್ ಎಜುಕೇಷನ್ ಅಥವಾ ಕ್ವಾಲಿಫಿಕೇಷನ್ ಈಸ್ ಅಂತ ಬರೋದು ಅವ್ರು ಏನು ಓದಿರ್ತಾರಲ್ಲ ಅದನ್ನು ಬರೀರಿ. ಫೇಮಸ್ ಫಾರ್, ನೋನ್ ಫಾರ್, ರೀಸನ್ ಫಾರ್ ಪಾಪ್ಯುಲಾರಿಟಿ. ಫೇಮಸ್ ಫಾರ್ ಅಂದ್ರೂ ಒಂದೇ, ನೋನ್ ಫಾರ್ ಅಂದ್ರೂ ಒಂದೇ, ರೀಸನ್ ಫಾರ್ ಪಾಪ್ಯುಲಾರಿಟಿ ಅಂದ್ರೂ ಒಂದೇ. ಅವಾಗ ಏನು ಮಾಡ್ತೀರಿ ಅಂತಂದ್ರೆ ಇಲ್ಲಿ ಹೀ ಈಸ್ ಫೇಮಸ್ ಫಾರ್, ಹೀ ಈಸ್ ನೋನ್ ಫಾರ್, ಹೀ ಈಸ್ ರೀಸನ್ ಫಾರ್ ಪಾಪ್ಯುಲಾರಿಟಿ ಈಸ್ ಅಂತ ಬರೋದು ರೈಟ್ ದ ಗಿವನ್ ಕ್ಲೂ. ಯಾಕೆ ಅವರಷ್ಟು ಫೇಮಸ್ ಆಗಿದ್ದಾರೆ ಅಂತಕ್ಕಂಥನ ಕೊಟ್ಟಿರ್ತಕ್ಕಂಥ ಕ್ಲೂ ಇದನ್ನು ಬರೀರಿ. ಏನೋ ಹಾಬೀಸ್ಗಳಿರ್ತವೆ, ಅವರ ಹವ್ಯಾಸಗಳು. ಹೀಸ್ ಹಾಬೀಸ್ ಆರ್ ಅಥವಾ ಹರ್ ಹಾಬೀಸ್ ಆರ್ ಅಂತ ಬರೆದು ಕೊಟ್ಟಿರ್ತಕ್ಕಂಥ ಹಾಬೀಸ್ ಬರೀರಿ. ಅವಾರ್ಡ್ಸ್ ಏನಾದರೂ ಪಡ್ಕೊಂಡಿದ್ದಾರೆ ಹೀಸ್ ಅವಾರ್ಡ್ಸ್ ಆರ್ ಅಂತ ಬರೆದು ಅಲ್ವಾ, ಅಥವಾ ಹರ್ ಅವಾರ್ಡ್ಸ್ ಆರ್ ಅಂತ ಬರೆದು ಕೊಟ್ಟಿರ್ತಕ್ಕಂಥ ಅವಾರ್ಡ್ಸ್ಗಳ ಹೆಸರುಗಳನ್ನು ಬರೀರಿ. ಇನ್ನು ಡೆತ್ ಅಥವಾ ಡೈಡ್ ಅಂತ ಕೊಡಬಹುದು. ಹಿ ಆರ್ ಸಿ ವಾಸ್ ಡೈಡ್ ಆನ್ ಅಂತ ಬರೆದು ಕೊಟ್ಟಿರ್ತಕ್ಕಂಥ ಡೇಟನ್ನು ಬರೀರಿ. ಇದೊಂದು ಪ್ರೊಫೈಲ್ ರೈಟಿಂಗನ್ನು ಕೊಟ್ಟಿವಿ. ಸೊ ಈ ಪ್ರೊಫೈಲ್ ರೈಟಿಂಗನ್ನು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿರ್ತಕ್ಕಂಥ ಪ್ರೊಫೈಲ್ ರೈಟಿಂಗನ್ನು ನಾವು ಕೊಟ್ಟಿರ್ತಕ್ಕಂಥ ಹಿಂಟ್ಸ್ ಪ್ರಕಾರನೇ ಇಲ್ಲಿ ಆನ್ಸರ್ ಕೂಡ ಬರೀಲಾಗಿದೆ. ಸ್ವಲ್ಪ ಇದನ್ನು ತಾವು ಓದ್ಕೊಂಡ್ರೆ ತಮಗೂ ಪರ್ಫೆಕ್ಟ್ ಆಗಿ 3 ಮಾರ್ಕ್ಸ್ ತೊಗೋಬೋದು. ಇನ್ನು ಪಿಕ್ಚರ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಇಲ್ಲಿ ಪಿಕ್ಚರ್ ರೀಡಿಂಗ್ 3 ಮಾರ್ಕ್ಸ್ ಕ್ವಶನ್. ಇದು ಕೂಡ 100% 3 ಮಾರ್ಕಿಗೆ ಬರ್ತಕ್ಕಂಥದ್ದು. ಕ್ವಶನ್ ನಂಬರ್ 33ನಲ್ಲಿ ಕ್ಲೂಸ್ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ದ ಗಿವನ್ ಪಿಕ್ಚರ್ ಈಸ್ ಅಬೌಟ್ ಅಂತ ಒಂದು ಸೆಂಟೆನ್ಸ್ ಬರೆದು ಕೊಟ್ಟಿರ್ತಕ್ಕಂಥ ಚಿತ್ರ ನಿಮ್ಗೆ ಏನು ಕಾಣಿಸ್ತದೋ ಅದನ್ನು ಬರೀರಿ. ದೇರ್ ಈಸ್
ಏನೇನು ಕಾಣಿಸ್ತದೆ ಅದನ್ನ ಬರೀರಿ, ದೇರ್ ಈಸ್ ಅಂತ ಬರೋದು ಮತ್ತು ಇನ್ನೇನು ಕಾಣಿಸ್ತದೆ ಅದನ್ನ ಬರೀರಿ. ಸೊ ಯೂಸ್ ದೇರ್ ಈಸ್ ಅಂತಕ್ಕಂಥದ್ದನ್ನು ಆವಾಗವಾಗ ಯೂಸ್ ಮಾಡಿಕೊಂಡು ನೀವು ಬರೀಬೇಕಾಗ್ತದೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಈ ರೀತಿಯಾಗಿ ಮಾಡಲ್ಪಟ್ಟಿದೆ ನೋಡಿರಿ. ದ ಗಿವನ್ ಪಿಕ್ಚರ್ ಈಸ್ ಅಬೌಟ್ ಅ ಮಾರ್ಕೆಟ್, ದೇರ್ ಈಸ್ ಅ ಮಾರ್ಕೆಟ್, ದೇರ್ ಈಸ್ ಅ ಮ್ಯಾನ್, ದೇರ್ ಈಸ್ ಅ ವುಮೆನ್, ಲೈಕ್ ದಟ್. ಈ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ಗಳು ಸಣ್ಣ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡ್ತಾ ಹೋದರೆ ನಿಮಗೆ 100% ನಿಮಗೆ ಶೋರ್ 100% ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರ್ತದೆ. ಇಲ್ಲಪ್ಪ ಅಂತಂದರೆ ಇಲ್ಲಿ ದಿಸ್ ಈಸ್ ಅ ಪಿಕ್ಚರ್ ಆಫ್ ಅಂತ ಬರೋದು, ಕಾಣಿಸ್ತಕ್ಕಂಥ ಚಿತ್ರ ಹೆಸರು ಬರೀರಿ. ಇನ್ ದಿಸ್ ಪಿಕ್ಚರ್ ಐ ಸಿ ಏನು ಕಾಣಿಸ್ತದೆ ಅದನ್ನು ಬರೀರಿ. ಸೊ ಟೋಟಲ್ ನಿಮಗೆ 4 to 5 ಸೆಂಟೆನ್ಸಸ್ಗಳನ್ನ ಮೀನಿಂಗ್ಫುಲ್ ಸೆಂಟೆನ್ಸನ್ನು ರಿಲೇಟೆಡ್ ಟು ದಿ ಪಿಕ್ಚರ್ ಬರಬೇಕಾಗ್ತದೆ. ಸ್ಟೋರಿ ಡೆವಲಪ್ಮೆಂಟ್ 3 ಮಾರ್ಕ್ಸ್ ಇರ್ತದೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟಿವಿ. ಅ ಫಾರ್ಮರ್ ಡ್ಯಾಶ್ ಗೂಸ್ ಡ್ಯಾಶ್ ಲೇಡ್ ಗೋಲ್ಡನ್ ಎಗ್ಸ್, ಸೋಲ್ಡ್ ಡ್ಯಾಶ್ ರಿಚ್ ಬಟ್ ಡ್ಯಾಶ್ ಗ್ರಿಡಿ ಆಟ್ ಎ ಟೈಮ್, ಕಟ್ ಡ್ಯಾಶ್ ನೋ ಎಗ್ಸ್ ಡ್ಯಾಶ್ ಶಾಡ್ ಲಾಸ್ ಡ್ಯಾಶ್ ಗೂಸ್ ಆ್ಯಂಡ್ ಎಗ್ಸ್ ಅಂತಕ್ಕಂಥದ್ದು. ಇದನ್ನ ಹೆಂಗೆ ಸ್ಟಾರ್ಟ್ ಮಾಡಿವಿ ಅಂತಂದರೆ ಇಲ್ಲಿ ಒನ್ಸ್ ದೇರ್ ಲಿವ್ಡ್ ಅ ಪುವರ್ ಫಾರ್ಮರ್, ಹಿ ಹ್ಯಾಡ್ ಅ ಗೂಸ್, ಇಟ್ ಲೇಡ್ 1 golden egg every day. The farmer sold eggs and became a rich. He was a greedy farmer. He wanted all the golden eggs at the same time. So he took a knife and cut the goose, but found only 1 egg inside it. Thus the greedy farmer lost both the goose and golden eggs and became poor again. The moral is, those who have plenty want more and so lose all ದೇ ಹ್ಯಾವ್ ಅಂತಕ್ಕಂಥದ್ದು. ಇನ್ನು 3 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ನು. ನಮ್ಮ ಎಲ್ಲ ವಿಡಿಯೋಗಳಲ್ಲಿ ಈ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೀವಿ. ಇಲ್ಲಿ ಕೂಡ ನಿಮಗೆ ಡಿಸ್ಕಷನ್ ಏನು ಮಾಡೋಕ್ಕೆ ಹೋಗೋದಿಲ್ಲ. ಜಸ್ಟ್ ನೀವು ಸಾಂಗ್ ಆಫ್ ಇಂಡಿಯಾ ಪದ್ಯವನ್ನು ಕ್ವಶನ್ ನಂಬರ್ 26ನಲ್ಲಿ ಬಂದರೆ ಇಷ್ಟು ಬರೆದ್ರೆ ನಿಮಗೆ ಡೆಫಿನೆಟ್ಲಿ 3 ಮಾರ್ಕ್ಸ್ ಸಿಗ್ತದೆ. ವಿಡಿಯೋನ ಪಾಸ್ ಮಾಡಿ ನೀವು ವಿಡಿಯೋದನ್ನು ನೋಟ್ ಮಾಡ್ಕೋಬೋದು. ಇನ್ನು ಐ ಆಮ್ ದ ಲ್ಯಾಂಡ್ ಇದು ಕೂಡ ಕ್ವಶನ್ ನಂಬರ್ 26ನಲ್ಲಿ ಬರ್ತಕ್ಕಂತಹ 90% ಗ್ಯಾರಂಟಿ ಕ್ವಶನ್, 90% ಗ್ಯಾರಂಟಿ ಕ್ವಶನ್ ಆಗಿರ್ತಕ್ಕಂಥದ್ದು, 3 ಮಾರ್ಕಿಗೆ ಇರ್ತಕ್ಕಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸೊ ಇದನ್ನ ಸ್ವಲ್ಪ 3 ಮಾರ್ಕಿಗೆ ಪ್ರಿಪರೇಷನ್ ಮಾಡ್ಕೋಬೇಕು. ಇನ್ನು 4 ಮಾರ್ಕ್ಸ್ಗೆ ಬರ್ತಕ್ಕಂಥ ಸಮರಿಗಳನ್ನ ನೋಡೋದಾದರೆ ಗ್ರ್ಯಾಂಡ್ ಮೆಕ್ಲಾಮ್ ಸೆಟ್ರಿ ಆಲ್ರೆಡಿ ನಿಮ್ಮ ಸ್ಕೂಲ್ನಲ್ಲಿ ನಿಮ್ಮ ಟೀಚರ್ಸ್ ನಿಮಗೆ ಸಜೆಸ್ಟ್ ಮಾಡಿರ್ತಾರೆ, ಪ್ರಿಪೇರ್ ಮಾಡಿರಿ ಅಂತಂದೇಳ್ಬಿಟ್ಟು. ಇಲ್ಲಿರ್ತಕ್ಕಂಥ ಈ ಗ್ರ್ಯಾಂಡ್ ಮೆಕ್ಲಾಮ್ ಸೆಟ್ರಿದು ಒಂದಿಷ್ಟು ಪಾಯಿಂಟ್ಸ್ಗಳನ್ನ ನೋಡ್ತಾ ಹೋಗೋಣ. ಈ ಪದ್ಯ ಬರೆದಿರ್ತಕ್ಕಂಥ ಸ್ಕಿನ್ ಬಾಂಡ್ ಜೀನಿಯಸ್ ಅಂತ ಕರೀತಾರೆ. ಎಷ್ಟೇ ಎತ್ತರವಾಗಿರ್ತಕ್ಕಂಥ ಮರವನ್ನು ಗ್ರ್ಯಾಂಡ್ ಮಾ ಹತ್ತತಕ್ಕಂಥ ಕೆಪಾಸಿಟಿ ಇರ್ತದೆ. ಅವಾಗ ಒಂದು ಸಲ ಫಸ್ಟ್ ಟೈಮ್ ಈಕೆ ಮರ ಹತ್ತಿದಾಗ ಎಟ್ ದ ಏಜ್ ಆಫ್ 6, ಕೊನೆಗೆ ಬಾರಿ ಮರ ಹತ್ತಿದಾಗ ಎಟ್ ದ ಏಜ್ ಆಫ್ 62. ಒಂದಿನ ಮರ ಹತ್ತಾಳೆ, ಕೆಳಗಿಳಿಯೋಕ್ಕಾಗೋದಿಲ್ಲ. ಡಾಕ್ಟರ್ಸ್ ಬಂದು ಅವಳಿಗೆ ಬೆಡ್ ರೆಸ್ಟ್ ಮಾಡಿ ಅಂತಂದು ಹೇಳ್ಬಿಟ್ಟು ಸಜೆಸ್ಟ್ ಮಾಡ್ತಾರೆ. ಆ ಬೆಡ್ನಲ್ಲಿ ಇರ್ತಕ್ಕಂಥದ್ದು ಅವಳಿಗೆ ಒಂಥರ ನರಕದಲ್ಲಿದ್ದಂಥ ಅನುಭವ. ಇಮ್ಮಿಡಿಯೇಟ್ಲಿ ತನ್ನ ಸನ್ನಿಗೆ ಹೌಸ್ ಆನ್ ಟ್ರೀ ಟಾಪ್ ಬೇಕಂತ ಡಿಮ್ಯಾಂಡ್ ಮಾಡ್ತಾಳೆ. ಆಕೆ ಮಗ ಅವಳ ವಿಷಯನ ಫುಲ್ಫಿಲ್ ಮಾಡ್ತಾನೆ. ಸಿ ಲಿವ್ಡ್ ಹ್ಯಾಪಿಲಿ ಇನ್ ದ ಟ್ರೀ. ಸಿಂಪಲ್ ಸೆಂಟೆನ್ಸ್ಗಳನ್ನ ಪ್ರೇಮ್ ಮಾಡಿ ಬರೀರಿ. ಇನ್ನು ಜಾಸ್ ಪೋಯಮ್ 2ದು ನಿಮಗೆ 2 or 3 or 4 ಮಾರ್ಕ್ಸ್, 2 ಮಾರ್ಕ್ಸಿಗೆ ಇಲ್ಲ 3 ಮಾರ್ಕ್ಸಿಗೆ ಇಲ್ಲ 4 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಕ್ವಶನ್ನು ಇಲ್ಲಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ಸ್ವಲ್ಪ ನೀವು ನೋಟ್ ಮಾಡಿಕೊಡ್ರಿ, ಪ್ರಿಪೇರ್ ಮಾಡಿರಿ. ಮುಂದಿನ ಪ್ರಶ್ನೆ, ಕ್ವಿಟ್ ಫ್ರಮ್ ಮೆಮರಿ ಎನಿ ಒನ್ ಆಫ್ ದ ಫಾಲೋವಿಂಗ್ 4 ಮಾರ್ಕ್ಸ್. 2 ಪದ್ಯದಲ್ಲಿ ಯಾವುದಾದ್ರೂ ಒಂದು ಪದ್ಯವನ್ನು ಪ್ರಿಪೇರ್ ಮಾಡಿ, ಒಂದು ಕ್ವಾಲಿಟಿ ಆಫ್ ಮರ್ಸಿ, ಇನ್ನೊಂದು ದ ಬ್ಲೈಂಡ್ ಬಾಯ್ ಅಂತಕ್ಕಂಥದ್ದು. ಇನ್ನು ಎಸ್ಸೆ ರೈಟಿಂಗ್ 4 ಮಾರ್ಕ್ಸ್ ನೋಡ್ರಿ. ಇಲ್ಲಿ ಏರ್ ಪೊಲ್ಯೂಷನ್ ಏನಾದರೂ ಕೇಳಿದರೆ ಈ ರೀತಿಯಾಗಿರ್ತಕ್ಕಂಥ ಇಂಟ್ರೊಡಕ್ಷನ್ ಪಾಯಿಂಟನ್ನು ನೀವು ಬರೀಬೇಕಾಗ್ತದೆ. ಇಂಟ್ರೊಡಕ್ಷನ್ ಅಂತ ಎಲ್ಲ ಯಾವ ಸೆಲೆಕ್ಟ್ ಮಾಡ್ತೀರೋ ಎಸ್ಸೆಗೆ ಅದಕ್ಕೆ ಫಸ್ಟ್ ಇಂಟ್ರೊಡಕ್ಷನ್ ಪಾಯಿಂಟ್ಗಳನ್ನ ಬರೀರಿ. ಅದಾಗ್ತಿದ್ದಂಗೆ ರೀಸನ್ ಫಾರ್ ಏರ್ ಪೊಲ್ಯೂಷನ್ ಏನೇನು ಕಾರಣಗಳದಾವ ಅಂತಕ್ಕಂಥದ್ದನ್ನು ಇಲ್ಲಿ ಒಂದು 5 ಪಾಯಿಂಟ್ಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆ ಕಾರಣಗಳನ್ನು ಬರೀರಿ. ಸೊಲ್ಯೂಷನ್ ಏನಪ್ಪ ಇದಕ್ಕೆ, ಇದನ್ನ ಪರಿಹಾರಗಳು ಏನೇನು ಅಂತಕ್ಕಂಥದ್ದನ್ನು ಒಂದು 5 ಪಾಯಿಂಟ್ಗಳನ್ನ ಕೊಟ್ಟಿವಿ. ಅದಾಗ್ತಿದ್ದಂಗೆ 100% ಮತ್ತೆ ನೀವು ಯಾವುದೇ ಪ್ರಬಂಧ ಬರೆದ್ರೂ ಕೂಡ ಅದರ ಕನ್ಕ್ಲೂಷನನ್ನು ಈ ರೀತಿ ಸೈಡ್ ಹೆಡ್ಡಿಂಗ್ ಹಾಕಿ ಕನ್ಕ್ಲೂಷನನ್ನು ಬರೀರಿ. ಇನ್ನು ವಾಟರ್ ಪೊಲ್ಯೂಷನ್ ಬಗ್ಗೆ ಒಂದು ಎಸ್ಸೆ ಕೂಡ ಇರತಕ್ಕಂಥದ್ದು. ಇದಕ್ಕೂ ಕೂಡ ಇಂಟ್ರೊಡಕ್ಟರಿ ಪಾರ್ಟನ್ನು ಬರಲೇಬೇಕು. ಕಾಸಸ್ ಫಾರ್ ವಾಟರ್ ಪೊಲ್ಯೂಷನ್, ಎಫೆಕ್ಟ್ಸ್ ಏನು, ಪರಿಣಾಮಗಳೇನು, ದೆನ್ ರೆಮಿಡೀಸ್ ಫಾರ್ ವಾಟರ್ ಪೊಲ್ಯೂಷನ್, ಇದನ್ನು ಸೊಲ್ಯೂಷನ್ ಅಥವಾ ರೆಮಿಡೀಸ್ ಹೇಗೆ ಅದನ್ನು ತಡೆಗಟ್ತೀರಿ ಅಂತಕ್ಕಂಥದ್ದು ಪಾಯಿಂಟ್ಸ್ಗಳಿರ್ತಕ್ಕಂಥದ್ದು. ಮತ್ತು ಅಗೇನ್ ಕನ್ಕ್ಲೂಷನ್ ಪಾರ್ಟ್ ನೀವು ಬರೀಬೇಕಾಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಸೈಡ್ ಹೆಡ್ಡಿಂಗನ್ನು ಹಾಕಿ ನೀವು ಬೇಕಿದ್ದರೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬೋದು. ಭಾಳಷ್ಟು ಅನುಕೂಲಕಾರಿಯಾಗಿರ್ತಕ್ಕಂಥದ್ದು. ಇನ್ನು ಯೂಸಸ್ ಆಫ್ ಮೊಬೈಲ್ ಫೋನ್ ಮಾಸ್ ಮೀಡಿಯಾದಲ್ಲಿ ಕೂಡ ಒಂದು ಪ್ರಶ್ನೆ ಬಂದೇ ಬರ್ತದೆ. ಕ್ವಶನ್ ನಂಬರ್ 37 ನಿಮಗೆ 4ರಲ್ಲಿ ಕೊಟ್ಟಿರ್ತಕ್ಕಂಥ 4 ಪ್ರಬಂಧಗಳಲ್ಲಿ
3 ಪ್ರಬಂಧಗಳಲ್ಲಿ ಒಂದು ಬರಿತಕ್ಕಂಥ ಇರ್ತದೆ. ಒಂದು ಎನ್ವಿರಾನ್ಮೆಂಟ್ ಬಗ್ಗೆ, ಇನ್ನೊಂದು ಮಾಸ್ ಮೀಡಿಯಾ ಬಗ್ಗೆ ಇರ್ತದೆ. ಸೊ ಇಲ್ಲಿ ನಿಮ್ಗೆ ಈಸಿ ಆಗಲಿ ಅಂತಂದರೆ ಮೊಬೈಲ್ ಫೋನ್ಸ್ಗಳ ಬಗ್ಗೆ ಕೊಟ್ಟಿನಿ. ಇಂಟ್ರೊಡಕ್ಷನನ್ನು ನೋಡಿದ್ರೆ ಇಂಟ್ರೊಡಕ್ಟರಿ ಪಾರ್ಟ್ ನೀವು ಸ್ವಲ್ಪ ನೋಡಬೇಕು. ಆಮೇಲೆ ಅಡ್ವಾಂಟೇಜಸ್ ಆಫ್ ಮೊಬೈಲ್ ಫೋನ್ಸ್, ಉಪಯೋಗಗಳು ಏನೇನು ಮೊಬೈಲ್ ಫೋನ್ದಿಂದ. ಆಮೇಲೆ ಡಿಸ್ಅಡ್ವಾಂಟೇಜಸ್ ಆಫ್ ಮೊಬೈಲ್ ಫೋನ್ಸ್ಗಳ ಡಿಸ್ಅಡ್ವಾಂಟೇಜಸ್ ಏನು ಅಂತಕ್ಕಂಥದ್ದು ನಾವು 4 ಪಾಯಿಂಟ್ಗಳಲ್ಲಿ ಬರೀರಿ. ಕನ್ಕ್ಲೂಷನ್ ಕೂಡ ನೀವು 100% ಕನ್ಕ್ಲೂಷನ್ ಪಾರ್ಟನ್ನು ಬರಿಬೇಕಾಗ್ತದೆ. ನೆಕ್ಸ್ಟ್ ನೋಡೋದಾದರೆ ಲೆಟರ್ ರೈಟಿಂಗ್ ಫಾರ್ 5 ಮಾರ್ಕ್. ನಿಮಗಿಲ್ಲಿ ಆಫೀಷಿಯಲ್ ಲೆಟರ್ನ ಒಂದೇ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು ನಾವು. ಸೊ ನೋಡೋದಾದ್ರೆ ಇಲ್ಲಿ ಲೆಟರ್ ರೈಟಿಂಗ್ ಫಾರ್ 5 ಮಾರ್ಕ್ಸ್. ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇಮ್ಯಾಜಿನ್ ಯು ಆರ್ ಲತಿಕಾ ಆರ್ ಲಂಕೇಶ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಮೈಸೂರು. ರೈಟ್ ಎ ಲೆಟರ್ ಟು ದ ಬ್ಯಾಂಕ್ ಮ್ಯಾನೇಜರ್ ರಿಕ್ವೆಸ್ಟಿಂಗ್ ಹಿಮ್ ಟು enable you to open a ಸೇವಿಂಗ್ ಬ್ಯಾಂಕ್ ಅಕೌಂಟ್. ಸ್ಟೇಟ್ ದ ರೀಸನ್. ಕಾರಣ ಕೊಟ್ಟು ಬ್ಯಾಂಕ್ನಲ್ಲಿ ಒಂದು ಸೇವಿಂಗ್ ಅಕೌಂಟನ್ನು ತೆಗಿಬೇಕಾಗಿರ್ತಕ್ಕಂಥದ್ದು. ಸೊ ಬ್ಯಾಂಕ್ ಮ್ಯಾನೇಜರ್ಗೆ ನಾವು ಲೆಟರ್ ಬರೀಬೇಕಾಗಿರ್ತಕ್ಕಂಥದ್ದು. ಫ್ರಾಮ್ ಅಡ್ರೆಸ್ಸನ್ನು ಕೊಟ್ಟಿರ್ತಕ್ಕಂಥ ಕ್ವಶನಿಂದ ನೀಟಾಗಿ ಬರೀರಿ. ಅದಾಗ್ತದಂಗೆ ಡೇಟ್ ಹಾಕಬೇಕು, ಕಂಪಲ್ಸರಿ ಡೇಟ್ ಬರೀರಿ. ಆಮೇಲೆ ಯಾರಿಗೆ ಲೆಟರ್ ಬರಿತಾ ಇದ್ದೀರಿ ಅಂತಕ್ಕಂಥದ್ದನ್ನು ಕೂಡ ನಿಮಗೆ ಟು ಅಡ್ರೆಸ್ಸಲ್ಲಿ ಕ್ವಶನ್ ಪೇಪರ್ನಲ್ಲೇ ಕೊಟ್ಟಿರ್ತಾರೆ. ಟು ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿ ಬರೀರಿ. ಅದಾಗ್ತದಂಗೆ ಡಿಯರ್ ಸರ್ ಅಥವಾ ರೆಸ್ಪೆಕ್ಟೆಡ್ ಸರ್, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿರಿ. ಡಿಯರ್ ಸರ್ ಅಂತಾದರೂ ಯೂಸ್ ಮಾಡಿರಿ, ಇಲ್ಲ ರೆಸ್ಪೆಕ್ಟೆಡ್ ಸರ್ ಅಂತಾದರೂ ಯೂಸ್ ಮಾಡಿರಿ. ಸೊ ಮೋಸ್ಟ್ ಪ್ರಾಬಬ್ಲಿ ಡಿಯರ್ ಸರ್ ಅಂತ ಯೂಸ್ ಮಾಡಿದ್ರೆ ಬೆಟರ್. ಇನ್ನು ಯಾಕೆ ಲೆಟರ್ ಬರಿತಾ ಇದ್ದೀರಿ ಅಂತಕ್ಕಂಥದ್ದು ಕೂಡ ಕ್ವಶನಲ್ಲಿ ಇರ್ತದೆ. ಅಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ ಸಬ್ಜೆಕ್ಟನ್ನು ನೀಟಾಗಿ ಬರಿಬೇಕು. ಆಮೇಲೆ ಇರ್ತಕ್ಕಂಥ ವಿಷಯವನ್ನು ಇಲ್ಲಿ ನೀವು ಬಾಡಿ ಆಫ್ ದಿ ಲೆಟರ್ ಒಂದು 3 ರಿಂದ 4 ಲೈನ್ ಬಾಡಿ ಆಫ್ ದಿ ಲೆಟರ್ ಬರೆದು, ಆಮೇಲೆ ಥ್ಯಾಂಕಿಂಗ್ ಹೇಳಿ ಇವರ ಫೇತ್ಫುಲಿ ಅಂತ ಬರೆದು, ಮೇಲೆ ಏನು ಕೊಟ್ಟಿರ್ತೀವಿ ಅದ ಹೆಸರು ಫ್ರಾಮ್ ಅಡ್ರೆಸ್ಸಿಂದ ಅದೇ ಹೆಸರನ್ನು ಬರ್ರಿ ಅಂತ ಹೇಳ್ತಾ, ಇಲ್ಲಿವರೆಗೆ ನಾವು ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಭಾಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥದ್ದು. ಸೊ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಸಾಯಂಕಾಲ 5:30 80 ಅಂಕಗಳಿಗೆ ಸಂಪೂರ್ಣ ಉತ್ತರಗಳನ್ನು ಹೊಂದಿರತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಲಾಗುವುದು. ಕೀಪ್ ವಾಚಿಂಗ್. ಥ್ಯಾಂಕ್ ಯು.